ಜ್ಞಾನ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ಬಹಳ ವಿಶೇಷವಾದ ದಿನ ಹಾಗೂ ನಾಳೆಯೂ ಕೂಡ ಕೆಲವರು ಇವತ್ತು ಆಚರಣೆ ಮಾಡ್ತಾರೆ, ಇನ್ನು ಕೆಲವರು ನಾಳೆ ಆಚರಣೆ ಮಾಡ್ತಾರೆ. ಅದುವೇ ಶ್ರೀ ನರಸಿಂಹ ಜಯಂತಿ. ನರಸಿಂಹ ಅಂತ ಹೇಳಿದ್ರೆ ವಿಶೇಷವಾಗಿ ಭಗವಂತನ 12 ವಿಶ್ವರೂಪಗಳಲ್ಲಿ ಇದು ಒಂದು ವಿಶಿಷ್ಟವಾದ ಉಗ್ರ ರೂಪವಾದ ಒಂದು ಅವತಾರ ಅಂತ ಹೇಳ್ಬೋದು. ಅದರಲ್ಲಿ ನರಸಿಂಹ ಅಂದರೆ ಮನುಷ್ಯ ಹಾಗೂ ಒಂದು ಪ್ರಾಣಿಯ ಸಮ್ಮಿಲನವಾದ ಒಂದು ಪ್ರಕೃತಿದತ್ತವಾದ ಒಂದು ವಿಶೇಷವಾದ ರೂಪ. ಇದನ್ನು ಯಾಕೆ ಭಗವಂತ ತಾಳ್ತಾನೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ತನ್ನ ಭಕ್ತನಾದ ಮೆಚ್ಚಿನ ಭಕ್ತನಾದ ಪ್ರಹ್ಲಾದನ ನಾಮಸ್ಮರಣೆ ಅವನನ್ನು ಮೆಚ್ಚಿ ಹಾಗೂ ಅವನ ತಂದೆಯ ಉಚ್ಚಟದಿಂದ ಕೊಡುತ್ತಿರುವಂತಹ ಒಂದು ಹಿರಣ್ಯಕಶಿಪುವಿನ ಒಂದು ಕೆಟ್ಟ ಹಿಂಸೆಯನ್ನು ತಾಳಲಾರದೆ ಆ ಮಗುವು ಶ್ರೀ ಹರಿಯನ್ನು ನಾಮಸ್ಮರಣೆಯನ್ನು ಮಾಡುತ್ತಿದ್ದ ಕಾರಣ ಅವನನ್ನು ಸಂಹಾರ ಮಾಡಬೇಕು ಹಾಗೂ ಅವನು ಬ್ರಹ್ಮನಲ್ಲಿ ವಿಶೇಷವಾದ ಒಂದು ವರವನ್ನು ಕೇಳಿರ್ತಾನೆ. ಮನೆಯ ಒಳಗೆ ಹೊರಗೆ ಹಾಗೂ ಯಾವ ಶಸ್ತ್ರಾಸ್ತ್ರಗಳಿಂದಲೂ ಮನುಷ್ಯನಿಂದಲೂ ಪ್ರಾಣಿಯಿಂದಲೂ ಯಾವುದರಿಂದಲೂ ನನಗೆ ಸಾವು ಬರಬಾರ್ದು ಅಂತ. ಅದರಂತೆಯೇ ಭಗವಂತ ವಿಶೇಷವಾಗಿ ಅವನೇ ಹಿರಣ್ಯಕಶಿಪುವೇ ಬುದ್ಧಿವಂತ ಅಂದರೆ ಅದನ್ನು ಜ್ಞಾನವನ್ನು ಕೊಟ್ಟಿರುವ ಭಗವಂತ ಇನ್ನೆಷ್ಟು ಬುದ್ಧಿವಂತನಾಗಿರಬೇಡ. ಅದರಂತೆಯೇ ತನ್ನ ವಸಲಿನ ಮೇಲೆ ಅಂದರೆ ಮನೆಯ ಹೊರಕ್ಕೂ ಮತ್ತು ಒಳಕ್ಕೂ ಒಂದು ವಸಲಿನ ಗಟ್ಟಿನಲ್ಲಿ ನಿಂತುಕೊಂಡು ನಂತರ ಒಂದು ವಿಶೇಷವಾದ ಅಸ್ತ್ರ ಅಂದರೆ ತಾನು ಉಗ್ರ ರೂಪವಾದ ಉಗುರಿನ ಸ್ವರೂಪದಲ್ಲಿ ಅದರಂತೆಯೇ ಅವನಿಗೆ ಯಾವುದರಿಂದಲೂ ನರರಿಂದಲೂ ಹಾಗೂ ಪ್ರಾಣಿಯಿಂದಲೂ ಬರಬಾರ್ದು ಅಂತ ಕೇಳ್ಕೊಂಡಿದ್ದ. ಆದ್ದರಿಂದ ಇದು ಎರಡೂ ಕೂಡಿ ಒಂದು ಅವತಾರವೇ ಕಾರಣವಾಯಿತು ಇವನ ಸಂಹಾರವನ್ನು ಮಾಡಲು. ಅದೇ ರೀತಿ ಒಂದು ಹೊಸಲಿನ ಮೇಲೆ ಘಟ್ಟದ ಮೇಲೆ ಅವನನ್ನು ಕೂರಿಸಿಕೊಂಡು ಎಳೆಯಾಗಿ ಅವನನ್ನು ಬಗಿದು ಬಿಡ್ತಾನೆ. ಈ ಉಗ್ರ ರೂಪವನ್ನು ನೋಡಿದ ಸಕಲ ದೇವಾನುದೇವತೆಗಳು ಹಾಗೂ ಪ್ರಹ್ಲಾದನು ಕೂಡ ತುಂಬಾ ಬೆಚ್ಚಿ ಬೀಳಿರ್ತಾರೆ. ಈ ಉಗ್ರ ರೂಪವು ಹಿರಣ್ಯಕಶಿಪುವಿನ ಸಂಹಾರವಾದ ಮೇಲೆ ಏನಾಯಿತು, ಈ ಉಗ್ರ ರೂಪವು ಹೇಗೆ ಸಹಜ ಸ್ಥಿತಿಗೆ ಮರಳಿತು ಎಂಬುದು ಎಷ್ಟೋ ಜನರಿಗೆ ಗೊತ್ತಿಲ್ಲ, ಅಂದರೆ ಕೆಲವು ಜನರಿಗೆ ಗೊತ್ತಿದೆ. ಆದರೆ ಇವತ್ತು ನರಸಿಂಹಸ್ವಾಮಿಯವರ ಜಯಂತಿ ಇರೋದ್ರಿಂದ ಈ ಉಗ್ರ ರೂಪವು ಹೇಗೆ ಸಮಾಧಾನವಾಗಿ ಸೌಮ್ಯ ರೂಪವಾಗಿ ಬದಲಾಗಿದ್ದ ಒಂದು ಕಥೆಯನ್ನು ಈ ಸಂಚಿಕೆಯಲ್ಲಿ ಹಂಚಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಿದ್ದೀನಿ. ಇದನ್ನು ಹಿರಣ್ಯಕಶಿಪುವಿನ ಒಂದು ಸಂಹಾರವಾದ ಮೇಲೆ ಅವನಿಗೆ ಏನು ಮಾಡ್ತಿದ್ದೀವಿ ಅನ್ನೋ ಅರಿವೇ ಇರೋಲ್ಲ. ಆ ಉಗ್ರತನ, ಆ ಉಗ್ರ ಕೋಪ ಯಾರಿಂದಲೂ ಕೂಡ ಕಡಿಮೆ ಮಾಡಲು ಸಾಧ್ಯವೇ ಆಗ್ತಿರಲ್ಲ. ಆಗ ಸಕಲ ದೇವಾನುದೇವತೆಗಳು ಮೊರೆ ಹೋಗಿದ್ದು ಯಾರ ಬಳಿ ಅಂದರೆ ಸಾಕ್ಷಾತ್ ಶಿವನ ಬಳಿ. ಶಿವನ ಹತ್ರ ಹೋಗಿ ಏನಾದರೂ ಮಾಡಿ ಉಗ್ರ ರೂಪವನ್ನು ಕಡಿಮೆ ಮಾಡಿ ಭಗವಂತನನ್ನು ಸಹಜ ಸ್ಥಿತಿಗೆ ತರಲು ಕೇಳ್ಕೊತಾರೆ. ಆಗ ಸಾಕ್ಷಾತ್ ಶಿವರೂಪನಾದ ಭಗವಂತ ಅವನು ವೀರಭದ್ರನಾಗಿ ಅವತಾರವನ್ನು ತಾಳಿ ಯುದ್ಧವನ್ನು ಕಾಯ್ತಾನೆ. ಆಗ ವೀರಭದ್ರನನ್ನೇ ತಿನ್ನಲು ನರಸಿಂಹಸ್ವಾಮಿಯು ಹೋದ ಕಾರಣ ನಂತರ ಶಿವನು ಇನ್ನೊಂದು ರೂಪವನ್ನು ತಾಳ್ತಾನೆ. ಅದೇ ಈ ಒಂದು ಕತೆಗೆ ಕಾರಣವಾಗತ್ತೆ. ಅದೇ ಶರಭೇಶ್ವರ. ಶರಭ ಎಂಬ ಒಂದು ಪ್ರಾಣಿಯ ಅವತಾರದಲ್ಲಿ ಒಂದು ಈ ಉಗ್ರ ಕೋಪಿಯಾದ ನರಸಿಂಹನನ್ನು ಕೊಲ್ಲಲು ಕಾರಣವಾಗತ್ತೆ. 8 ಕೈಗಳುಳ್ಳ ಹಾಗೂ ಮನುಷ್ಯ ಹಾಗೂ ಸಿಂಹದ ಮುಖವುಳ್ಳ ನಂತರ ಈ ಗರುಡ ಪಕ್ಷಿಯ ರೆಕ್ಕೆಯುಳ್ಳ ಈ ಒಂದು ವಿಚಿತ್ರವಾದ ಶರಭ ಎಂಬ ಪ್ರಾಣಿಯ ಒಂದು ಶರಭೇಶ್ವರ ಎಂದು ಕರೆಯಲ್ಪಡುವಂತಹ ರೂಪವನ್ನು ತಾಳ್ತಾನೆ. ಈ ರೂಪದ ಒಳಗಡೆ ಸಾಕ್ಷಾತ್ ಪಾರ್ವತಿ ದೇವಿಯು ಪ್ರತ್ಯಂಗಿರಾ ದೇವಿಯಾಗಿ ಆಹ್ವಾನಿತಳಾಗ್ತಾಳೆ ಹಾಗೂ ಶೂಲಿನಿ ದೇವಿಯಾಗಿ ತನ್ನ ರೆಕ್ಕೆಗಳ ಮೂಲಕ ಈ ಒಂದು ಶರಭೇಶ್ವರನಿಗೆ ಒಂದು ಶಕ್ತಿಯಾಗಿ ನಿಲ್ತಾರೆ. ಈ ನಂತರ ಈ ಉಗ್ರ ನರಸಿಂಹನನ್ನು ಒಂದು ಯುದ್ಧಕ್ಕೆ ಕಾದಾಡಬೇಕಾದ್ರೆ ನರಸಿಂಹಸ್ವಾಮಿಗೆ ಎಲ್ಲಿ ಸೋಲುಂಟಾಗುತ್ತದೆ ಎಂಬ ಒಂದು ಚಿಂತೆಗೀಡಾದಾಗ
ತನ್ನ ಉಗ್ರ ರೂಪವು ತಣ್ಣಗಾಗಿ ನಂತರ ಗೊತ್ತಾಗತ್ತೆ ನಾನು ಯುದ್ಧವನ್ನು ಮಾಡ್ತಿರೋದು ಯಾರ ಬಳಿ, ಅಂದರೆ ಸಾಕ್ಷಾತ್ ಪರಶಿವನ ಜೊತೆಗೆ ನಾನು ಯುದ್ಧವನ್ನು ಮಾಡ್ತಿದ್ದೀನಿ ಅಂತ ತನ್ನ ಸೌಮ್ಯ ರೂಪಕ್ಕೆ ಮರುಕಳಿಸ್ತಾನೆ. ಇದು ಒಂದು ಸ್ಕಂದ ಪುರಾಣದ ಕಥೆಯಾದರೆ, ವೃಷಭ ಹಾಗೂ ಶರಬೇಶ್ವರ ಎಂಬ ವೇದದಲ್ಲಿ ಮತ್ತು ಅಥರ್ವ ವೇದದಲ್ಲಿ ಬೇರೆ ಒಂದೇ ಕಥೆ ಇದೆ. ಹೀಗೆ ಯುದ್ಧವನ್ನು ಶರಬೇಶ್ವರರು ಬಂದು ಯುದ್ಧವನ್ನು ಮಾಡಬೇಕಾದ್ರೆ ಸಾಕ್ಷಾತ್ ನರಸಿಂಹಸ್ವಾಮಿ ಒಂದು ಸ್ವರೂಪವು ಗಂಡ ಬೇರುಂಡರ ಸ್ವರೂಪವಾಗಿ ಬದಲಾಗತ್ತೆ. ಅಂದರೆ ಎರಡು ಗರುಡ ಪಕ್ಷಿಯುಳ್ಳ ಆ ಕಡೆ ಈ ಕಡೆ ಪಕ್ಷಿಯನ್ನು ಮಾಡಿಕೊಂಡಿರುವಂತಹ ಗಂಡ ಬೇರುಂಡವು ಒಂದು ಅವತಾರವನ್ನು ತಾಳಿದಾಗ ಆಗ ಪ್ರತ್ಯಂಗಿರಾದೇವಿಯು ಆ ಗಂಡ ಬೇರುಂಡವನ್ನು ತಿನ್ನಲು ಮುಂದಾಗ್ತಾರೆ. ಆಗ ಗೊತ್ತಾಗತ್ತೆ ಆ ನರಸಿಂಹಸ್ವಾಮಿ ಒಂದು ಸ್ವರೂಪಕ್ಕೆ ಕಾರಣ ಆಗಿರುವಂತಹ ಭಗವಂತ, ನಾನು ಯುದ್ಧವನ್ನು ಮಾಡ್ತಿರೋದು ಸಾಕ್ಷಾತ್ ಶಿವನೊಂದಿಗೆ, ನನ್ನ ಈ ಉಗ್ರ ರೂಪವನ್ನು ತ್ಯಜಿಸಿ ನಾನು ಸೌಮ್ಯ ರೂಪಕ್ಕೆ ಬದಲಾಗಬೇಕು ಎಂಬ ಒಂದು ಅರಿವು ಅವನಿಗೆ ಗೊತ್ತಾಗತ್ತೆ. ಯಾಕಂದರೆ ಆ ಪ್ರತ್ಯಂಗಿರಾದೇವಿ ಯಾಗ ಗಂಡ ಬೇರುಂಡವನ್ನು ತಿನ್ನಲು ಮುಂದಾಗ್ತಾಳೋ ಆಗ ಅವನಲ್ಲಿ ಬದಲಾವಣೆಯನ್ನು ಕಾಣ್ತಾರೆ. ಅದೇ ರೀತಿ ಈ ಅಥರ್ವ ವೇದ ಮತ್ತು ಸ್ಕಾಂದ ಪುರಾಣದ ಒಂದು ವಿಚಿತ್ರವಾದ ಕಥೆಗಳು ಒಂದೇ ಒಂದು ಸಾರಾಂಶವನ್ನು ಹೇಳೋದಾದರೆ, ಸಾಕ್ಷಾತ್ ಶಿವನು ಈ ನರಸಿಂಹಸ್ವಾಮಿಯ ರೂಪವನ್ನು ತಣ್ಣಗೆ ಮಾಡಲು ಹಾಗೂ ಒಂದು ಉಗ್ರ ಕೋಪವನ್ನು ತೆಗೆದುಹಾಕಿ ಸೌಮ್ಯ ಸ್ವರೂಪವನ್ನು ಮರುಕಳಿಸಲು ಶರಬೇಶ್ವರ ಎಂಬ ಒಂದು ಅವತಾರವು ಒಂದು ಕಾರಣವಾಗತ್ತೆ. ಈ ಶರಬೇಶ್ವರನ ಒಂದು ಅವತಾರ ಅಂದಿನಿಂದ ಎಲ್ಲ ದೇವಾಲಯಗಳಲ್ಲೂ ಹಾಗೂ ಸಾಕ್ಷಾತ್ ಪ್ರತ್ಯಂಗಿರಾದೇವಿಯ ದೇವಸ್ಥಾನದಲ್ಲಿ ಖಂಡಿತವಾಗಲೂ ಈ ಶರಬೇಶ್ವರನನ್ನು ಒಂದು ವಾಹನವನ್ನು ಹಾಗೂ ವಿಗ್ರಹವನ್ನು ನಾವು ನೋಡ್ಬೋದು. ಹಾಗೂ ಕೆತ್ತನೆಯ ಮುಖಾಂತರವೂ ಕೂಡ ಎಷ್ಟೋ ಗೋಪುರಗಳಲ್ಲಿ ನಾವು ನೋಡ್ಬೋದು. ಹೀಗೆ ನರಸಿಂಹಸ್ವಾಮಿಯ ಒಂದು ಅವತಾರ ಇದರಲ್ಲಿ ಈ ಮುಖಾಂತರ ಸಮಾಪ್ತಿಯಾಗತ್ತೆ. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆದ್ದರಿಂದ ಇವತ್ತು ನರಸಿಂಹಸ್ವಾಮಿಯವರ ಜಯಂತಿಯಾಗಿರೋದ್ರಿಂದ ಹೇಗೆ ಉಗ್ರರೂಪಿಯಾದ ಭಗವಂತ ತನ್ನ ಸೌಮ್ಯ ಸ್ವರೂಪಕ್ಕೆ ಮರುಕಳಿಸಿದ್ದು ಎಂಬ ಒಂದು ತಿಳಿಸಿಕೊಡುವಂತಹ ಪ್ರಯತ್ನ ನಮ್ಮದಾಗಿತ್ತು. ಹೀಗೆ ನರಸಿಂಹಸ್ವಾಮಿಯು ಈಗ ನಡೆಯುತ್ತಿರುವಂತಹ ಪ್ರಸ್ತುತವಾಗಿ ನಮ್ಮ ದೇಶದ ಮೇಲೆ ಉಗ್ರರ ದಾಳಿಯು ನಮ್ಮನ್ನು ಭಯಭೀತರನ್ನಾಗಿ ಮಾಡಿರುವಂತಹ ಸಂದರ್ಭದಲ್ಲಿ ನರಸಿಂಹಸ್ವಾಮಿಯು ಒಂದು ಧೈರ್ಯ, ಶಕ್ತಿ, ಆತ್ಮಸ್ಥೈರ್ಯವನ್ನು ಕೊಟ್ಟು ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ಸೈನಿಕರಿಗೂ ಸೈನಿಕರ ಕುಟುಂಬಕ್ಕೂ ರಕ್ಷಣೆಗೀಡಾಗಲಿ ಅಂತ ಕೇಳ್ಕೊಳ್ತಾ, ಯಾಕಂದರೆ ನರಸಿಂಹಸ್ವಾಮಿಗೆ ಸಾತ್ವಿಕರು ಅಂದರೆ ಬಹಳ ಇಷ್ಟ ಅಂತೆ. ಅದಕ್ಕಾಗಿ ಅವನ ಭಕ್ತ ಪ್ರಹ್ಲಾದನು ಮಹಾನ್ ಸಾತ್ವಿಕನ ಒಂದು ಕೇಳಿನ ಕೂಗಿಗೆ ಈ ಅವತಾರವನ್ನು, ಅಂದರೆ ಸಾತ್ವಿಕರಿಗೆ ಆಗುವಂತಹ ಒಂದು ಕೆಟ್ಟ ಶತ್ರುಗಳ ಒಂದು ಹಿಂಸೆಯನ್ನು ತಡೆಗಟ್ಟಲು ಆಗುವಂತಹ ಒಬ್ಬರಿಂದಲೂ ಸಾಧ್ಯವಾಗುವಂತಹ ಅವತಾರವೇನಾದರೂ ಇದ್ದರೆ ಅದು ನರಸಿಂಹಸ್ವಾಮಿ. ಆದ್ದರಿಂದ ಲಕ್ಷ್ಮೀ ನರಸಿಂಹಸ್ವಾಮಿಯ ಜಯಂತಿಯಂದು ಎಲ್ಲರೂ ಪ್ರಾರ್ಥಿಸೋಣ. ನಮ್ಮ ದೇಶದ ನಾಗರಿಕರಿಗೆ, ಸೈನಿಕರಿಗೆ ಹಾಗೂ ಸೈನಿಕರ ಕುಟುಂಬಕ್ಕೆ ನಮ್ಮ ದೇಶದ ಪ್ರಧಾನಿಗೆ ಒಂದು ಶಕ್ತಿಯನ್ನು ಕೊಟ್ಟು ನಮ್ಮ ದೇಶವನ್ನು ಸುಭಿಕ್ಷತೆಯನ್ನು ಕಾಪಾಡಲಿ ಅಂತ. ಇದಾಗಿತ್ತು ಇವತ್ತಿನ ಸಂಚಿಕೆಯ ವಿಶೇಷತೆ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.